ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮನೆಯಲ್ಲಿ ಒಬ್ಬ ಸದಸ್ಯ ಅಲ್ಲ, ಮತ್ತೆ ಹೇಳ್ತಾ ಇದ್ದೀನಿ, ಸದಸ್ಯರಿಗೆ ಯಾರಿಗಾದರೂ ಅವರಿಗೆ ರೋಗ ಬಾಧೆ ಇತ್ಯಾದಿಗಳು ಬರ್ತಾನೆ ಇದೆ. ನಾವು ಅದಕ್ಕೆ ಸಂಬಂಧಪಟ್ಟಂಥ ವೈದ್ಯಕೀಯವಾಗಿ ಆಗಿರ್ಬೋದು, ಅಥವಾ ಪೂಜೆ ವಿಚಾರದಲ್ಲಾಗಿರ್ಬೋದು, ಜ್ಯೋತಿಷ್ಯ ವಿಚಾರದಲ್ಲಾಗಿರ್ಬೋದು, ಕೆಲವರಿಗೆ ವಾಸ್ತುವಿನ ಸಮಸ್ಯೆ ಇತ್ಯಾದಿಗಳು ಇದೆಯಾ ಅನ್ನುವಂಥದ್ದು ಕೂಡ ಯೋಚನೆ ಆಗಿರ್ತದೆ, ಆಯಿತಾ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನ ನಾವು ಮಾಡ್ತಾನೆ ಇದೀವಿ, ಏನೂ ಆಗ್ತಾ ಇಲ್ಲ, ರೈಟ್. ಅದೇ ರೀತಿ ಆಕ್ಸಿಡೆಂಟ್ಗಳಾಗ್ತಾ ಇದೆ ಸರ್, ಏನಂತ ಗೊತ್ತಿಲ್ಲ. ಇತ್ತೀಚೆಗೆ ಆಕ್ಸಿಡೆಂಟ್ಗಳಾಗ್ತಾ ಇದೆ, ಅಥವಾ ಮನೆಯಲ್ಲಿ ಯಾರ್ದೋ ಒಬ್ರದ್ದು ಮರಣ ಆಯಿತು, ಅದಾದ್ರ ಮೇಲೆ ಆಕ್ಸಿಡೆಂಟ್ಗಳಾಗ್ತಾ ಇದೆ, ಅಥವಾ ಈ ಮನೆಗೆ ಬಂದ್ರ ಮೇಲೆ ಆಕ್ಸಿಡೆಂಟ್ಗಳಾಗ್ತಾ ಇವೆ. ಇಲ್ಲ ಸರ್, ಈ ಗಾಡಿ ತಗೊಂಡ್ರ ಮೇಲೆ ಆಕ್ಸಿಡೆಂಟ್ ಆಗ್ತಾ ಇದೆ. ಅಂದರೆ ಆಕ್ಸಿಡೆಂಟ್ಸ್ಗಳು ಆಗ್ತಾ ಇದೆ ಅನ್ನೋರು ಯಾರಾದರೂ ಇದ್ದರೆ ನಾನು ಹೇಳಿರುವಂಥ ಈ ಪರಿಹಾರವನ್ನು ನೀವು ಮಾಡಿ. ಇದನ್ನು ಯಾವತ್ತಿನ ದಿನ ನೀವು ಮಾಡ್ಬೋದು ಅಂದರೆ, ಒಂದು ಮಂಗಳವಾರದ ದಿನ, ಅಥವಾ ಶನಿವಾರದ ದಿನ, ಅಥವಾ ಅಮಾವಾಸ್ಯೆಯ ದಿನ. ನಾನಿಲ್ಲಿ ಅಥವಾ ಅಂತ ಹಾಕಿದ್ದೀನಿ ಅಂದರೆ ಮಂಗಳವಾರ ಮಾಡಿ, ಸಾಧ್ಯ ಆಗ್ತಾ ಇಲ್ಲ ಅಂದರೆ ಶನಿವಾರ ಮಾಡಿ, ಸಾಧ್ಯ ಆಗ್ತಾ ಇಲ್ಲ ಅಂದರೆ ಅಮಾವಾಸ್ಯೆ ಮಾಡಿ. ತಿಂಗಳಿಗೆ 1 ಸಲ ಮಾಡಿ, ಅಥವಾ ತಿಂಗಳಿಗೆ 2 ಸಲ ಮಾಡಿ. ಪರಿಪೂರ್ಣವಾಗಿ ಅಂದರೆ ನಿಮಗೆ ಸಮಸ್ಯೆ ಎಷ್ಟಿದೆ ಅನ್ನೋದನ್ನು ನೀವು ನೋಡಿ. ದೊಡ್ಡ ಪ್ರಮಾಣದ ಸಮಸ್ಯೆಗಳಿದ್ರೆ ವಾರ 1 ಸಲ ಈ ಪ್ರಯೋಗವನ್ನು ಮಾಡ್ಬೋದು. ಪ್ರಯೋಗ ಏನು ಅನ್ನೋದನ್ನು ತಿಳ್ಕೊಳ್ಳಿ. ಒಂದೇ ಒಂದು ಜುಟ್ಟಿರುವಂಥ ತೆಂಗಿನಕಾಯಿ, ನಾವು ಅಡುಗೆಗೆ ಬಳಸುವಂಥ ತೆಂಗಿನಕಾಯಿನ ನೀವು ತಗೊಳ್ಳಿ, ಜುಟ್ಟಿರಬೇಕು. ಆ ರೀತಿಯಾದಂಥ ಒಂದು ತೆಂಗಿನಕಾಯಿ ತಗೊಂಡು ನೀವಿವಾಗ ಎಲ್ಲಿ ವಾಸ ಮಾಡ್ತಾ ಇದ್ದೀರೋ ಆ ವಾಸದ ಮನೆಯಲ್ಲಿ ಗೋಡೆಗೆ ಆ ತೆಂಗಿನಕಾಯಿನ ನೀವು ತೋರಿಸ್ತಾ ಹೋಗಬೇಕಾಗುತ್ತೆ. ಪ್ರತಿಯೊಂದು ಗೋಡೆಗೆ ಈ ರೀತಿ ತೆಂಗಿನಕಾಯಿನ ಕೈನಲ್ಲಿ ಇಟ್ಕೊಳ್ಳಿ, ಈ ರೀತಿ ತೋರಿಸ್ತಾ ಹೋಗಿ ಅಷ್ಟೇ. ಪ್ರತಿಯೊಂದು ಗೋಡೆಗೂ ಅಂದರೆ ಹಾಲಲ್ಲಿ, ಕಿಚನ್ನಲ್ಲಿ, ಬೆಡ್ರೂಮಲ್ಲಿ, ಟಾಯ್ಲೆಟಲ್ಲಿ, ಆ ಗೋಡೆಗಳಿಗೆ ಈ ರೀತಿ ತೆಂಗಿನಕಾಯಿ ತೋರಿಸ್ತಾ ಬರಬೇಕು. ನೀವು ಕೈನಲ್ಲಿ ತೆಂಗಿನಕಾಯಿ ಇಟ್ಕೊಂಡು ಈ ರೀತಿ ತೋರಿಸ್ತಾ ಬನ್ನಿ ಅಷ್ಟೇ. ಹೀಗಾದರೂ ಹೋಗಿ ಸಮಸ್ಯೆ ಇಲ್ಲ. ಪ್ರತಿಯೊಂದು ಗೋಡೆಗಳಿಗೂ ಆ ತೆಂಗಿನಕಾಯಿನ ತೋರಿಸಿ ಆದ ನಂತರ ತೆಂಗಿನಕಾಯಿ ಕೈ ಬದಲಾಗಬಾರ್ದು. ಒಬ್ಬರ ಕೈ ಆಮೇಲೆ ಇನ್ನೊಬ್ಬರ ಕೈ ಕೊಡೋದು, ಈ ರೀತಿ ಮಾಡಬಾರ್ದು. ಯಾವ ವ್ಯಕ್ತಿ ಮಾಡ್ತಾನೋ ಪ್ರಯೋಗವನ್ನು ಸಂಪೂರ್ಣವಾಗಿ ಅದೇ ವ್ಯಕ್ತಿಯೇ ಪ್ರಯೋಗವನ್ನು ಸಂಪೂರ್ಣವೂ ಮಾಡಬೇಕು. ಪ್ರಯೋಗವನ್ನು ಮಾಡುವಾಗ ದಯವಿಟ್ಟು ಮಾತಾಡಬೇಡಿ, ಸ್ವಲ್ಪ ಮೌನವಾಗಿರಿ ಆ ಟೈಮಲ್ಲಿ. ಕನಿಷ್ಠ ಮೊಬೈಲಲ್ಲಿ ಮಾತಾಡಬೇಡಿ, ವ್ಯಕ್ತಿಗಳ ಹತ್ರನೂ ಮಾತಾಡಬೇಡಿ. ಸೊ ತೆಂಗಿನಕಾಯಿನ ತೊಗೊಂಡ್ರಿ, ಗೋಡೆಗಳಿಗೆ ತೋರಿಸಿದ್ರಿ, ಅದಾದಮೇಲೆ ಮನೆಯಿಂದ ಹೊರಗಡೆ ಬನ್ನಿ, ಮೇಯ್ನ್ ಡೋರಿಂದ ಹೊರಗಡೆ ಬನ್ನಿ. ಮೇಯ್ನ್ ಡೋರ್ ಕಡೆ ಮುಖ ಮಾಡ್ಕೊಂಡು ನಿಂತ್ಕೊಂಡು ಹೊರಗಡೆ ಆ ಇಳೆ ತೆಗಿಬೇಕು 7 ಬಾರಿ. ಯಾವುದಕ್ಕೆ? ಮೇಯ್ನ್ ಡೋರ್ಗೆ. ನಿಮ್ಮ ಮೇಯ್ನ್ ಡೋರ್ಗೆ ಹೊರಭಾಗದಿಂದ ಇಳೆ ತೆಗಿಬೇಕು 7 ಬಾರಿ ಇದೇ ತೆಂಗಿನಕಾಯಿನ. ಇದಾದ ನಂತರ ಈ ತೆಂಗಿನಕಾಯಿನ ತಗೊಂಡೋಗಿ ಹತ್ತಿರದಲ್ಲಿ ಎಲ್ಲರೂ ನೀರಿರುವಂಥ ಪ್ರದೇಶ ಇತ್ತು, ಹರಿಯೋ ನೀರು ಇತ್ಯಾದಿಗಳಿತ್ತು ಅಂದರೆ ಈ ಹರಿಯುವ ನೀರಲ್ಲಿ ವಿಸರ್ಜನೆ ಮಾಡಿ. ಭಾಳಷ್ಟು ಕಡೆಯಲ್ಲಿ ಹರಿಯೋ ನೀರು ಇರಲ್ಲ ಸರ್, ಅದಕ್ಕೇನಾದ್ರು ಬೇರೆ ಏನಾದರೂ ಹೇಳಿ ಅಂತ ಹೇಳಿದ್ರೆ, ಈ ತೆಂಗಿನಕಾಯಿನ ತಗೊಂಡೋಗಿ ಹತ್ತಿರದಲ್ಲಿ 3 ದಾರಿ 4 ದಾರಿ ಕೂಡುವಂಥ ನಿರ್ಜನ ಪ್ರದೇಶಗಳಿದ್ರೆ, ಅಂದರೆ ಜನರು ಜಾಸ್ತಿಯಾಗಿ ಓಡಾಡಬಾರ್ದು ಅಂಥ ಜಾಗದಲ್ಲಿದ್ದಾಗ ಯಾರಾದರೂ ನಿಮ್ಮನ್ನು ಕೇಳಬಾರ್ದು, ಇದೇನು ಮಾಡ್ತಾ ಇದ್ದೀರಾ, ಏನು ಎತ್ತ, ಯಾರೋ ಕರೆಯೋದು ಇತ್ಯಾದಿಗಳನ್ನ ಮಾಡಬಾರ್ದು. ಸೊ ಅಂಥ ಪ್ರದೇಶದಲ್ಲಿ, ಇಲ್ಲ ನಾನು 3 ದಾರಿ 4 ದಾರಿನಲ್ಲಿ ಹೋದಾಗ ಏನು ಮಾಡಬೇಕಂದ್ರೆ, ಮೂಲೆಯಲ್ಲಿ ಎಲ್ಲಾದರೂ ಒಂದು ಕಡೆ ಈ ತೆಂಗಿನಕಾಯಿನ ಬಲವಾಗಿ ಹೊಡಿಬೇಕು. ಹೊಡಿವಾಗ ಜೈ ಬಜರಂಗಬಲಿ ಅಂತ ಹೇಳ್ಬಿಟ್ಟು ನಿಮ್ಮ ಬಾಯಿಂದ ಬರಬೇಕು. ಹೊಡಿವಾಗ ತೆಂಗಿನಕಾಯಿನ ಹೊಡೆದಾದ ನಂತರ ತಿರುಗಿ ನೋಡಬೇಡಿ, ಡೈರೆಕ್ಟಾಗಿ ಮನೆಗೆ ಬನ್ನಿ, ಹೊರಗಡೆ ಕೈಕಾಲು ಮುಖ ತೊಳ್ಕೊಂಡು ತದಾದ ನಂತರ ಮನೆ ಒಳಗಡೆ ನೀವು ಹೋಗಿ. ಈ ಪ್ರಯೋಗವನ್ನು ತಿಂಗಳಿಗೆ 1 ಸಲ ಅಮಾವಾಸ್ಯೆ ದಿವಸ ಆದರೂ ಮಾಡ್ತಾ ಬನ್ನಿ, ಅಥವಾ ವಾರಕ್ಕೆ 1 ಸಲ ಆದರೂ ಮಂಗಳವಾರ ಅಥವಾ ಶನಿವಾರ ಮಾಡಿ, ಅಥವಾ ತಿಂಗಳಿಗೆ 1 ಸಲ ಆದರೂ ಮಂಗಳವಾರ ಅಥವಾ ಶನಿವಾರ ಮಾಡ್ತಾ ಬನ್ನಿ. ರೋಗ ಬಾಧೆ, ಅಪಘಾತ ಭಯ, ಆಕ್ಸಿಡೆಂಟ್ ಭಯ ಇದೆ, ನನಗೆ ಆಗ್ತಾ ಇಲ್ಲ ಬಟ್ ಭಯ ಇದೆ, ನಾಳೆ ಏನಾದರೂ ಒಂದು ದೊಡ್ಡ ಪ್ರಮಾಣದ ರೋಗ ಬರುತ್ತೆ ಅನ್ನೋ ಭಯ ಇದೆ, ಅರ್ಥ ಆಯ್ತಲ್ವಾ, ಅಥವಾ ನನಗೆ ಏನಾದ್ರು ಆಕ್ಸಿಡೆಂಟ್ ಆಗ್ಬಿಡುತ್ತಾ ಅನ್ನೋಂಥ ಭಯ ಇದೆ. ಈ ಎರಡಕ್ಕೂ ಕೂಡ ಈ ಪ್ರಯೋಗವನ್ನು ಮಾಡಿ. ಅಥವಾ ಆಕ್ಸಿಡೆಂಟ್ ಆಗ್ತಾ ಇದೆ ಅಂದರೂ ಕೂಡ ವ್ಯಕ್ತಿಗಳಿಗೆ ಇಳೆ ತೆಗೆಯೋ ಹಾಗಿಲ್ಲ, ಈ ಪ್ರಯೋಗವನ್ನು ಮಾಡಿ ನೋಡಿ. ಖಂಡಿತವಾಗ್ಲೂ ಈ ಸಮಸ್ಯೆಯಿಂದ ತಾವುಗಳು ಹೊರಗಡೆ ಬರ್ತೀರಾ. ಎಲ್ರಿಗೂ ಒಳ್ಳೆಯದಾಗಲಿ.